ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸೋರೆಕಾಯಿಂದ ಒಂದು ಪಲ್ಯ ಮಾಡೋದು ಹೇಳ್ತೀನಿ. ಎಲ್ಲರೂ ಒಂದೊಂದು ಥರ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೆ. ಫಸ್ಟ್ ನಾವು ಎಳೆ ಸೋರೆಕಾಯಿ ತೊಗೊರಿ. ದಪ್ಪ ಬೀಜ ಇರೋ ಸೌತೆಕಾಯಿ ತೊಗೊಳಕ್ಕೆ ಹೋಗ್ಬೇಡಿ. ಆದಷ್ಟು ಎಳೆ ಸೌತೆಕಾಯಿ ತೊಗೊಂಡು ಇದ್ರದ್ದು ಸ್ಕಿನ್ ಪೀಲ್ ಮಾಡಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಬಿಡಿ. ಅದನ್ನು ನೋಡಿ, ನಾನು ಸೋರೆಕಾಯಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಆದಷ್ಟು ಎಳೆ ಸೋರೆಕಾಯಿ ತೊಗೊರಿ, ಯಾಕಂದರೆ ದಪ್ಪ ಬೀಜ ಇರೋ ಸೋರೆಕಾಯಿ ತೊಗೊಂಡ್ರೆ ಅಷ್ಟು ರುಚಿ ಆಗೋಲ್ಲ. ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಖಾರ ಪುಡಿ ಎರಡೂ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಕರಿಬೇವು, ಒಂದು ಚಿಕ್ಕದಾಗಿ ಹೆಚ್ಕೊಂಡು ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು. ಮತ್ತು ಇದಕ್ಕೆ ನಾನು ಹೆಸರು ಬೇಳೆನ ತೊಳೆದು ನೆನೆಸಿ ಹಾಕಿದ್ದೀನಿ ಒಂದು ಅರ್ಧ ಗಂಟೆ. ಈಗ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದೊಂದು ಕಡಾಯಿ ತೊಗೊಂಡಿದ್ದೀನಿ. ಈಗ ಈ ಕಡಾಯಿನ ನಾನು ಆನ್ ಮಾಡಿ ಬಿಸಿ ಮಾಡಿದ್ಮೇಲೆ ಇದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ತುಂಬ ಎಣ್ಣೆನು ಬೇಕಾಗಿಲ್ಲ ಇದಕ್ಕೆ. ಖಂಡಿತ ಈ ರೀತಿ ಒಮ್ಮೆ ಟ್ರೈ ಮಾಡಿ. ತುಂಬಾ ಹೆಲ್ದಿ ಪಲ್ಯ ಇದು. ಹೆಸರು ಬೇಳೆನೂ ಇದೆ, ಸೋರೆಕಾಯಿನೂ ಇದೆ. ಎಲ್ಲರೂ ಒಂದೊಂದು ಟೈಪ್ ಮಾಡ್ತಾರೆ. ನಾನು ಈ ರೀತಿ ಮಾಡ್ತೀನಿ. ಅದು ಬಾಯಲ್ಲಿ ತುಂಬಾ ರುಚಿಯಾಗಿರುತ್ತೆ. ಇದು ಸ್ವಲ್ಪ ಎಣ್ಣೆ ಕಾಯಲಿ. 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಹೆಸರು ಬೇಳೆ ತೊಗೊತಾ ಇದ್ದೀನಿ ಅಂದರೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸಾಸಿವೆ ಜೀರಿಗೆ ಆದಮೇಲೆ ಇದಕ್ಕೆ ನಾವು ಚಿಕ್ಕದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇಲ್ಲಿ ತುಂಬ ಜನ ಸೋರೆಕಾಯಿ ತಿನ್ನಲ್ಲ ಅಂತಾರೆ. ಈ ರೀತಿ ಮಾಡ್ಕೊಂಡು ನೋಡಿ, ಪಲ್ಯ ತುಂಬಾ ರುಚಿಯಾಗಿರುತ್ತೆ. ಮತ್ತು ನೀವು ಪದೇ ಮಾಡ್ಕೊಂಡು ತಿಂತೀರಾ. ನೋಡಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು 2 ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವು, ಒಂದು ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ನೋಡಿ ಈರುಳ್ಳಿ ಬೆರೀತಿರುವಾಗ ನಾವು ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ನೀರಿನ ಅಂಶ ಹೋಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುತ್ತೆ ಅಂತ ಬೆಳೆಸ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ ನೀರಿನ ಅಂಶ ಎಲ್ಲ ಹೋಗಿ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ ನಾವು ಚಿಕ್ಕದಾಗಿ ಹೆಚ್ಕೊಂಡ್ರೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ನೋಡಿ, ನಾನು ಕಲ್ಲುಪ್ಪು ಬಳಸ್ತಾಯಿದ್ದೀನಿ. ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ನೀವು ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೋಣ. ಸ್ವಲ್ಪ ಟೊಮೊಟೊ ಬೆಳೀಲಿ. ನೋಡಿ, ಟೊಮೊಟೊ ಸ್ವಲ್ಪ ಬೆಂದಮೇಲೆ, ತುಂಬ ಏನು ಮೆತ್ತಗಾಗಬೇಕಂತಿಲ್ಲ, ಸ್ವಲ್ಪ ಬೆಂದರೆ ಸಾಕು. ಬೆಂದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಸೋರೆಕಾಯಿ ತೊಗೊಂಡಿದ್ದೀನಿ. ನೀವು ಜನ ಎಷ್ಟಿದ್ರೆ ನೋಡಿಕೊಂಡು ತೊಗೊರಿ. ಆದಷ್ಟು ಚಿಕ್ಕದಾಗಿ ಹೆಚ್ಕೊರಿ ಸೋರೆಕಾಯಿನ. ಸೋರೆಕಾಯಿ ನಾವು ತುಂಬ ಹೆಲ್ದಿ, ತುಂಬಾ ಒಳ್ಳೆಯದಿದು. ನೋಡಿ, ಸೋರೆಕಾಯಿ ಎಲ್ಲ ಹಾಕಿದ್ದೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸೋರೆಕಾಯಿ ಬೆನೆಕಾಯಿ ತುಂಬ ಟೈಮ್ ಹಿಡಿಯೋಲ್ಲ ಇದು. ಅದಕ್ಕೆ ನಾನು ಸೋರೆಕಾಯಿ ಜೊತೆಗೆ ನಾನು ಹೆಸರು ಬೇಳೆ ನೆನೆಸ್ಕೊಂಡಿದ್ನಲ್ಲ ಒಂದು ಅರ್ಧ ಗಂಟೆ ಮುಂಚೆ. ನೋಡಿ, ಹೆಸರು ಬೇಳೆನ ನಾನು ಎಷ್ಟು ನೆನೆಸ್ಕೊಂಡಿದ್ನಲ್ಲ ಅದು ನೀರು ಸಮೇತನೇ ಇದಕ್ಕೆ ಹಾಕ್ತಾಯಿದ್ದೀನಿ. ಒಂದು 2-3 ಸ್ಪೂನ್ ಹೆಸರು ಬೇಳೆ ಹಾಕಿದರೆ ಸಾಕು. ನೋಡಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮುಚ್ಚಿ ಒಂದು ಸ್ವಲ್ಪ ಪ್ಲೇಟ್ನ ಅದು ಮುಚ್ಚಿ ಒಂದು 5ರಿಂದ 6 ನಿಮಿಷದ ಕಾಲ ಸ್ವಲ್ಪ ನೀರು ಹಾಕಿ ಬೆನ್ಸ್ಕೊಂಬಿಡೋಣ. ನೋಡಿ, ನಾನು ಹೆಸರುಬೇಳೆ ಸೋರೆಕಾಯಿ ಹಾಕಿದ್ಮೇಲೆ ಇನ್ನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಹೆಸರುಬೇಳೆನೂ ಬೆನಿಬೇಕು, ಸೋರೆಕಾಯಿನ ಜೊತೆಗೆ ಬೆಂದ್ಬಿಡುತ್ತೆ. ಮೊದಲೇ ಸೋರೆಕಾಯಿ ಬೆಂದ್ಕೊಂಡು ಆಮೇಲೆ ಹೆಸರುಬೇಳೆ ಹಾಕಬೇಡಿ. ಸೋರೆಕಾಯಿ ಹೆಸರುಬೇಳೆ ಎರಡು ಒಂದೇ ಸರಿ ಹಾಕಿ ಇದು ಪ್ಲೇಟ್ ಮುಚ್ಚಿ ಇದನ್ನು ಒಂದು 5 ನಿಮಿಷ ಕಾಲ ಚೆನ್ನಾಗಿ ಕುದಿಸ್ಕೋರಿ. ಯಾಕಂದರೆ ಅದು ಚೆನ್ನಾಗಿ ಬೆನಿಬೇಕು ಹೆಸರುಬೇಳೆ ಮತ್ತು ಸೋರೆಕಾಯಿ. ಮಧ್ಯೆ ಕೈ ಆಡಿಸ್ತಾಯಿರಿ. ನೋಡಿ, ನಾನು ಒಂದು 5 ನಿಮಿಷದ ಕಾಲ ಚೆನ್ನಾಗಿ ಬೆಂದ್ಸ್ಕೊಂಡಿದ್ದೀನಿ. ನೋಡಿ, ನಾನು ನೀರು ಹಾಕಿದ್ದೆ ಎಷ್ಟು, ಈಗ ನೋಡಿ ಇಷ್ಟಾಗಿದೆ ನೀರು. ಹೆಸರುಬೇಳೆ ಎಷ್ಟಿದೆ ನೋಡ್ಕೊಂಡು ನೀರು, ತುಂಬ ಮತ್ತೆ ನೀರು ಹಾಕೋಕ್ಕೆ ಹೋಗಬೇಡಿ, ನೀರು ಆಗಿಬಿಡುತ್ತೆ. ನೋಡಿ, ಈಗ ಪಲ್ಯಗೆ ಲಾಸ್ಟಿಗೆ ನಾವು ಖಾರ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಬಿಡೋಣ. ಖಾರ ಪುಡಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ. ಖಾರ ಪುಡಿ ನೋಡಿ ಹಾಕೋರಿ. ಇಲ್ಲಪ್ಪ ನಿಮಗೆ ಹಸಿಮೆಣ್ಸಿನ್ಕಾಯಿ ಸಾಕಂದರೆ ನೀವು ಸ್ಕಿಪ್ ಮಾಡ್ಕೋಬೋದು.
ನೋಡಿ ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಮಾಡಿದ ಸಾಂಬಾರು ಪುಡಿ ಇದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2ರಿಂದ 3 ನಿಮಿಷ ಕಾಲ ಬೆಂದ್ಸ್ಕೊಂಡ್ರೆ ಸಾಕು. ತುಂಬ ಬೆಂದಿಸೋದು ಬೇಡ. ಈಗ ನೋಡಿ ಹೆಸರು ಬೇಳೆ ಎಲ್ಲ ಬೆಂದ್ಬಿಟ್ಟಿದೆ ನೀಟಾಗಿ. ನೋಡಿ ಬೇಳೆನೂ ಬೆಂದಿದೆ, ಸೂರ್ಯಕಾಯಿನೂ ಬೆಂದ್ಬಿಟ್ಟಿದೆ. ಮಿಕ್ಸ್ ಮಾಡಿಬಿಡೋಣ. ಇದನ್ನು ಮಿಕ್ಸ್ ಮಾಡಿ ಒಂದು 2 ನಿಮಿಷದ ಕಾಲ ಬೆಂದಿಸ್ಕೊಳ್ಳೋಣ ಅಷ್ಟೇ. ನೋಡಿ ನಾನು 2 ನಿಮಿಷದ ಕಾಲ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಹಾಕಿ ಕುಚ್ಕೊಂಡಿದ್ದು. ತುಂಬ ಕೈ ಆಡ್ಸೋಕೆ ಹೋಗ್ಬಿಡಿ, ಯಾಕಂದರೆ ಸೂರ್ಯಕಾಯಿ ಮೆತ್ತಗಾಗಿರುತ್ತಲ್ಲ, ಒಂಥರ ಪೇಸ್ಟ್ ಆದಂಗೆ ಆಗಿಬಿಡುತ್ತೆ. ಇದಕ್ಕೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಖಂಡಿತ ಟ್ರೈ ಮಾಡಿ, ತುಂಬಾ ಬಾಯಲ್ಲಿ ರುಚಿಯಾಗಿರುತ್ತೆ ಪಲ್ಯ ಇದು. ಯಾರು ಸೋರೆಕಾಯಿ ತಿನ್ನಲ್ಲ ಅವರು ಖಂಡಿತ ಸೋರೆಕಾಯಿ ತಿಂತೀರಿ ಈ ರೀತಿ ಮಾಡ್ಕೊಂಡು ತಿಂದರೆ. ನೋಡಿ ಈಗ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೊಂಬಿಟ್ರೆ ನೋಡಿ ಬಿಸಿ ಬಿಸಿಯಾದ ಸೋರೆಕಾಯಿ ಹೆಸರುಬೇಳೆ ಪಲ್ಯ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ರೊಟ್ಟಿಗೆ, ಚಪಾತಿಗೆ, ನೀವು ಅನ್ನಕ್ಕೂ ಉಪ್ಪಿನಕಾಯಿ ಜೊತೆಗೆ ಪಲ್ಯ ಹಚ್ಕೊಂಡು ನೀವು ಅನ್ನ ಊಟ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ.